ಅದಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟು ಏನು ಎಕ್ಸಾಮಲ್ಲಿ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಕೇಳ್ತಾರಲ್ಲ ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಈ ಒಂದು ಅರ್ಥಶಾಸ್ತ್ರ, ಈ ಅರ್ಥಶಾಸ್ತ್ರ ಎಂಬ ಆಂಗ್ಲ ಭಾಷೆಯ ಪದ, ಈ ಅರ್ಥಶಾಸ್ತ್ರ ಅನ್ನೋದು ಇಂಗ್ಲೀಷ್ ಭಾಷೆಯ ಪದ, ಆಂಗ್ಲ ಭಾಷೆಯ ಎಕನಾಮಿಕ್ಸ್ ಎಂಬ ಪದದಿಂದ ಬಂದಿದೆ. ಅರ್ಥಶಾಸ್ತ್ರ ಅನ್ನೋದು ಆಂಗ್ಲ ಭಾಷೆಯ ಎಕನಾಮಿಕ್ಸ್ ಎಂಬ ಪದದಿಂದ ಬಂದಿದೆ. ಈ ಎಕನಾಮಿಕ್ಸ್ ಎಂಬ ಪದ ಇದೆಯಲ್ಲ, ಇದು ಮೂಲತಃ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಇದು ಎಕನಾಮಿಕ್ಸ್ ಅನ್ನೋದು ಗ್ರೀಕ್ ಭಾಷೆ, ಮೂಲತಃ ಗ್ರೀಕ್ ಭಾಷೆಯ ಪದ. ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಎಕನಾಮಿಕ್ಸ್ ಅಂದರೆ ಎಕೋಸ್ ಮತ್ತು ನಾಮಸ್. ಎಕೋಸ್ ಮತ್ತು ನಾಮಸ್. ಎಕೋಸ್ ಅಂದರೆ ಗೃಹ, ಸಂಸಾರ ಅಥವಾ ಕುಟುಂಬ ಅಂತ ಅರ್ಥ. ಎಕೋಸ್ ಅಂದರೆ ಗೃಹ, ಸಂಸಾರ ಅಥವಾ ಕುಟುಂಬ ಅಂತ ಅರ್ಥ. ನಾಮಸ್ ಅಂದರೆ ನಿರ್ವಹಣೆ ಅಂತ ಅರ್ಥ. ಅಂದರೆ ಎಕನಾಮಿಕ್ಸ್ ಇದನ್ನು ಕಂಪ್ಲೀಟಾಗಿ ಹೇಳೋದಾದರೆ ಗೃಹ ನಿರ್ವಹಣಾ ಶಾಸ್ತ್ರ ಅಂತ ಅರ್ಥ ಆಗುತ್ತೆ. ಗೃಹ ನಿರ್ವಹಣಾ ಶಾಸ್ತ್ರ ಅಂತ ಆಗುತ್ತೆ ಎಕನಾಮಿಕ್ಸ್ ಅಂದರೆ. ಇನ್ನೊಂದು ಡೆಫಿನೇಷನ್ ಇದೆ ಎಕನಾಮಿಕ್ಸ್ನ, ಇನ್ನೊಂದು ಡೆಫಿನೇಷನ್ ಇದೆ. ಏನು ಅರ್ಥಶಾಸ್ತ್ರ ಅಂತ ಕರಿತೀವಲ್ಲ, ಈ ಒಂದು ಅರ್ಥಶಾಸ್ತ್ರ ಇದೆಯಲ್ಲ, ಇದು ಅರ್ಥ ಮತ್ತು ಶಾಸ್ತ್ರ ಎಂಬ 2 ಪದಗಳಿಂದ 2 ಪದಗಳು ಇದ್ದಾವೆ ಇದರಲ್ಲಿ. ಅರ್ಥಶಾಸ್ತ್ರದಲ್ಲಿ ಅರ್ಥ ಮತ್ತು ಶಾಸ್ತ್ರ ಎಂಬ 2 ಪದಗಳು ಸೇರಿಕೊಂಡಿವೆ. ಅರ್ಥ ಪದದ ಮೀನಿಂಗ್, ಅರ್ಥ ಅಂದರೆ ಹಣ, ಶಾಸ್ತ್ರ ಅಂದರೆ ಅಧ್ಯಯನ. ಅಂದರೆ ಹಣದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಒಂದು ಸಾಮಾನ್ಯ ಭಾಷೆಯಲ್ಲಿ ಹಣದ ಬಗ್ಗೆ ಏನು ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಇನ್ನೊಂದು ಡೆಫಿನೇಷನ್ ಹೇಳೋದಾದರೆ ಅರ್ಥಶಾಸ್ತ್ರ ಮಾನವನ ಆರ್ಥಿಕ ಚಟುವಟಿಕೆ, ಮಾನವನ ದೈನಂದಿಕ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ದೈನಂದಿನ ಆರ್ಥಿಕ ಚಟುವಟಿಕೆ. ಆರ್ಥಿಕ ಚಟುವಟಿಕೆ ಅಂದರೆ ಹಣವನ್ನು ಗಳಿಸಬಹುದಾದ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಶಿಕ್ಷಕರು ಸ್ಕೂಲ್ಗಳಿಗೆ ಹೋಗಿ ಏನು ಪಾಠ ಮಾಡ್ತಾರಲ್ಲ ಅದು. ಆಮೇಲೆ ಡಾಕ್ಟರ್ಸ್ಗಳು ಹಾಸ್ಪಿಟಲ್ಗೆ ಹೋಗಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ. ಕಾರ್ಮಿಕರು, ಕೂಲಿ ಕಾರ್ಮಿಕರಿರಲ್ಲ, ಅವರು ಏನು ಫ್ಯಾಕ್ಟ್ರಿಯಲ್ಲಿ ಏನು ದುಡಿತಾರೋ ಇಂತಹ ಎಲ್ಲ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಇವು ಹಣವನ್ನು ಗಳಿಸ್ತಕ್ಕಂಥ ಚಟುವಟಿಕೆಗಳು. ಇಂತಹ ಒಂದು ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದು ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟು ಅರ್ಥಶಾಸ್ತ್ರ ಇದೆಯಲ್ಲ, ಇದು ಜಗತ್ತಿನಲ್ಲಿ ಪ್ರಮುಖವಾಗಿ 2 ಥರ ಅರ್ಥಶಾಸ್ತ್ರಗಳು ಕಂಡು ಬರ್ತವೆ. ನಮ್ಮ ಒಂದು ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ಪ್ರಮುಖವಾಗಿ 2 ಥರ ಅರ್ಥಶಾಸ್ತ್ರ ಕಂಡು ಬರ್ತವೆ ನಮಗೆ. ಅವು ಯಾವ್ಯಾವು ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಒಂದನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಇಂಗ್ಲೀಷಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇದೆಯಲ್ಲ, ಇದು ಇಂಗ್ಲೀಷ್ನಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಈ ಮೈಕ್ರೋ ಎನ್ನುವ ಇಂಗ್ಲೀಷ್ ಪದವು ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಸೊ ಮೈಕ್ರೋಸ್ ಅಂದರೆ ಚಿಕ್ಕದು, ಸಣ್ಣದು ಅಂತ ಅರ್ಥ. ಮೈಕ್ರೋಸ್ ಅಂದರೆ ಚಿಕ್ಕದು, ಸಣ್ಣದು ಅಂತ ಅರ್ಥ ಆಗುತ್ತೆ. ಅಂದರೆ ಇದು ಡೆಫಿನೇಷನ್ ಹೇಳೋದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಇದನ್ನ ಡೆಫಿನೇಷನ್ ಹೇಳ್ತೀನಿ ಇವಾಗ. ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಇದು ಗ್ರೀಕ್ ಭಾಷೆಯ ಮೈಕ್ರೋಸ್, ಸೂಕ್ಷ್ಮ ಅಂದರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಈ ಮೈಕ್ರೋಸ್ ಎಂಬ ಪದವು ಗ್ರೀಕ್ ಭಾಷೆಯ ಪದ. ಇದರ ಅರ್ಥ ಚಿಕ್ಕದು, ಸಣ್ಣದು ಅಂತ ಅರ್ಥ. ಅಂದರೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಲ್ಲ, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಯಾವ ಥರ ಅಧ್ಯಯನ ಮಾಡ್ತೀವಿ ಅಂದರೆ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಒಬ್ಬ ಅನುಭೋಗಿ ಅಂದರೆ ಕನ್ಸ್ಯೂಮರ್, ಒಬ್ಬ ಅನುಭೋಗಿಯ ಬಗ್ಗೆ ಅಧ್ಯಯನ ಮಾಡೋದು, ಒಂದು ವಸ್ತುವಿನ ಬೆಲೆ ಬಗ್ಗೆ ಅಧ್ಯಯನ ಮಾಡೋದು. ಒಂದು ವಸ್ತುವಿನ ಬೆಲೆ, ಬರೀ ಒಂದು ಸಿಂಗಲ್ ವಸ್ತುವಿನ ಬೆಲೆ ಅಧ್ಯಯನ ಮಾಡೋದು. ಒಂದು ಕೈಗಾರಿಕೆಯ ಆದಾಯ ಬಗ್ಗೆ ಅಧ್ಯಯನ ಮಾಡೋದು. ಒಬ್ಬ ಕಾರ್ಮಿಕನ ಕೂಲಿ ಬಗ್ಗೆ ಅಧ್ಯಯನ ಮಾಡೋದು. ಇಂತಹ ವಿಷಯಗಳ ಬಗ್ಗೆ ಏನು ನಾವು ಆರ್ಥಿಕತೆಯನ್ನು ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಂಗಡಿಸಿಬಿಟ್ಟು ಏನು ಸ್ಟಡಿ ಮಾಡ್ತೀವಲ್ಲ ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದೇ ಥರ ಸಮಗ್ರ ಅರ್ಥಶಾಸ್ತ್ರ ಅಂತ ಒಂದು ಬರುತ್ತೆ. ಸಮಗ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನು ಇಂಗ್ಲೀಷ್ನಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್. ಈ ಮ್ಯಾಕ್ರೋ ಎನ್ನುವ ಇಂಗ್ಲೀಷ್ ಪದವು ಗ್ರೀಕ್ ಭಾಷೆಯ, ಈ ಮ್ಯಾಕ್ರೋ ಇದವಲ್ಲ ಇದು ಇಂಗ್ಲೀಷ್ ಭಾಷೆ ಪದ. ಇದು ಗ್ರೀಕ್ ಭಾಷೆಯಿಂದ ಹುಟ್ಟಿಕೊಂಡಿದೆ. ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಹುಟ್ಟಿದೆ. ಮ್ಯಾಕ್ರೋಸ್ ಅಂದರೆ ದೊಡ್ಡದು, ದೊಡ್ಡದು ಅಥವಾ ವಿಶಾಲವಾದದ್ದು ಅಂತ ಅರ್ಥ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ
ಆರ್ಥಿಕತೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ನಮ್ಮ ಏನು ಅರ್ಥವ್ಯವಸ್ಥೆ ಇಲ್ಲ ಇದನ್ನು ಇಡಿಯಾಗಿ ಅಧ್ಯಯನ ಮಾಡೋದು, ಕಂಪ್ಲೀಟಾಗಿ ಏನು ಅಧ್ಯಯನ ಮಾಡ್ತೀವಲ್ಲ, ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್, ಒಟ್ಟು ಉದ್ಯೋಗ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಉದ್ಯೋಗದ ಬಗ್ಗೆ ಅಧ್ಯಯನ ಮಾಡ್ತೀವಿ ಇದರಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಅದೇ ಥರ ಸಾರ್ವತ್ರಿಕ ಬೆಲೆ ಎಲ್ಲ ಏನು ವಸ್ತುಗಳ ಬೆಲೆ ಇದೆಯಲ್ಲ, ಆ ಒಂದು ಎಲ್ಲ ವಸ್ತುಗಳ ಬೆಲೆ, ಎಲ್ಲ ವಸ್ತುಗಳ ಬೇಡಿಕೆ ಮತ್ತು ಪೂರೈಕೆ, ನಮ್ಮ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಆದಾಯ, ನಮ್ಮ ದೇಶದ ರಾಷ್ಟ್ರೀಯ ಆದಾಯ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಬಗ್ಗೆ ಅಧ್ಯಯನ ಮಾಡೋದು ಜನಸಂಖ್ಯಾ ಶಾಸ್ತ್ರ ಅಂತ ಕರಿತೀವಲ್ಲ, ಆ ಒಂದು ಜನಸಂಖ್ಯಾ ಶಾಸ್ತ್ರ ಇಂಥದ್ದು ಅಧ್ಯಯನ ಮಾಡೋದು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟು ಅರ್ಥವ್ಯವಸ್ಥೆ. ಎಷ್ಟು ಟೈಪ್ ಅರ್ಥವ್ಯವಸ್ಥೆ ಇದೆ ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ಕಂಡು ಬರ್ತಕ್ಕಂಥ ಅರ್ಥಶಾಸ್ತ್ರದ ವಿಧಗಳು ಯಾವ್ಯಾವು ಅದ್ರ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಒಂದನೇದು ಟೋಟಲ್ 3 ಥರ ಕಂಡು ಬರ್ತಾರೆ. ಒಂದನೇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಎರಡನೇದು ಸಮಾಜವಾದಿ ಶಾಹಿ ಅರ್ಥವ್ಯವಸ್ಥೆ, ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ. ಒಂದನೇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ, ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ಅಂದರೆ ಪ್ರೈವೇಟ್ ಪೀಪಲ್, ನಮ್ಮಂಥವ್ರು ಪ್ರೈವೇಟ್ ಪೀಪಲ್ಗಳು, ಖಾಸಗಿ ವ್ಯಕ್ತಿಗಳು ಉತ್ಪಾದನಾ ಸಾಧನಗಳ ಒಡೆತನವನ್ನು ಹೊಂದಿರ್ತಾರೆ. ನೆನಪಿಟ್ಕೊಳ್ಳಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳ ಒಂದು ಒಡೆತನವನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಾರೆ. ಉತ್ಪಾದನಾ ಸಾಧನಗಳು ಅಂದರೆ ಯಾವ್ಯಾವ ಅಂದರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇವುಗಳ ಒಡೆತನ, ಇವಕ್ಕೆ ನಾವು ಉತ್ಪಾದನಾ ಸಾಧನಗಳು ಅಂತ ಕರಿತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ಒಂದು ಉತ್ಪಾದನಾ ಸಾಧನಗಳ ಒಡೆತನ, ನಿಯಂತ್ರಣ ಮತ್ತು ನಿರ್ವಹಣೆಯನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಿದ್ರೆ ಅಥವಾ ಖಾಸಗಿ ಸಂಸ್ಥೆಗಳು ಮಾಡ್ತಿದ್ರೆ ಅದಕ್ಕೆ ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಈ ಒಂದು ಅರ್ಥವ್ಯವಸ್ಥೆ, ಈ ಒಂದು ಅರ್ಥವ್ಯವಸ್ಥೆಗೆ 2 ಹೆಸರಿಂದ ಕರಿತೀವಿ. ಒಂದನೇದು ಮುಕ್ತ ಅರ್ಥವ್ಯವಸ್ಥೆ, ಎರಡನೇದು ಮಾರುಕಟ್ಟೆ ಅರ್ಥವ್ಯವಸ್ಥೆ, ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ. ಮುಕ್ತ ಉದ್ಯಮ ಅರ್ಥವ್ಯವಸ್ಥೆ ಅಂದರೆ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ಉದ್ಯಮ ಅಂದರೆ ಖಾಸಗಿ ವ್ಯಕ್ತಿಗಳು ತಮಗೆ ಇಷ್ಟ ಬಂದ ಒಂದು ಉದ್ಯಮವನ್ನು ಕೈಗೊಳ್ಬೋದ್ರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಖಾಸಗಿ ವ್ಯಕ್ತಿಗಳು ತಮ್ಮ ಯಾವ ಉದ್ಯಮವನ್ನು ಮಾಡ್ಬೋದೋ ಅಂತಹ ಉದ್ಯಮವನ್ನು ಅವರು ಸ್ಥಾಪನೆ ಮಾಡ್ಬೋದು. ಅವರಿಗೆ ಯಾವ ಉದ್ಯಮದಿಂದ ಹೆಚ್ಚಿನ ಲಾಭ ಬರುತ್ತೋ, ಯಾವ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆಯೋ ಅಂತಹ ವಸ್ತುಗಳು ನಾವು ತಯಾರು ಮಾಡ್ತಾರೆ. ಸೊ ಅವರು ಮಾಡೋದು ಪ್ರಮುಖವಾಗಿ ಲಾಭದ ಉದ್ದೇಶದಿಂದ ಕೈಗೊಳ್ತಾರೆ. ಇದಕ್ಕೆ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂತ ಕೂಡ ಕರಿತೀವಿ. ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂದರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿರುತ್ತೋ ಅಂತಹ ವಸ್ತುಗಳನ್ನೇ ಅವರು ಉತ್ಪಾದನೆ ಮಾಡೋದು. ಸೊ ಸರ್ಕಾರ ಯಾವುದೇ ಥರ ರಿಸ್ಟ್ರಿಕ್ಷನ್ ಮಾಡಲ್ಲ. ಇಲ್ಲಿ ಅವರಿಗೆ ತಮ್ಮದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ, ಉದ್ಯಮದ ಸ್ವಾತಂತ್ರ್ಯ ಇರುತ್ತೆ. ಅವರು ಖಾಸಗಿ ಆಸ್ತಿಗಳ ಒಂದು ಒಡೆತನವನ್ನು ಹೊಂದಿರ್ತಾರೆ ಇಲ್ಲಿ. ಆಮೇಲೆ ಅನುಭವಿಗೆ ಸಾರ್ವಭೌಮ ಇಲ್ಲಿ. ಯಾವ ಜನರಿಗೆ ಜನರು ಯಾವ ವಸ್ತುಗಳನ್ನು ಕೊಂಡುಕೊಳ್ತಾರೋ, ಯಾವ ವಸ್ತುಗಳು ಜಾಸ್ತಿ ಬೇಡಿಕೆ ಇರ್ತಾವೋ ಅಂತಹ ವಸ್ತುಗಳಿಗೆ ಇಲ್ಲಿ ತಯಾರು ಮಾಡೋದು. ಇಲ್ಲಿ ಲಾಭದ ಉದ್ದೇಶ ಇರುತ್ತೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಲಾಭದ ಉದ್ದೇಶ ಇರುತ್ತೆ. ನೆಕ್ಸ್ಟ್ ಸಮಾಜವಾದಿ ಅರ್ಥವ್ಯವಸ್ಥೆ. ಈ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಇಲ್ಲಿ ಗರಿಷ್ಠ ಸಾಮಾಜಿಕ ಕಲ್ಯಾಣ ಮತ್ತು ಸಮಾಜದ ಸಮಗ್ರ ಹಿತಾಸಕ್ತಿಯನ್ನು ಒಂದು ವೃದ್ಧಿಸಲು ಉತ್ಪಾದನಾ ಸಾಧನಗಳ ಒಡೆತನವನ್ನು ಸರ್ಕಾರ ನಿರ್ವಹಣೆ ಮಾಡೋದಕ್ಕೆ, ಉತ್ಪಾದನಾ ಸಾಧನಗಳ ಒಡೆತನ ಇದೆಯಲ್ಲ ಇದು ಸರ್ಕಾರದ ಕೈಯಲ್ಲಿರುತ್ತೆ. ಅದಕ್ಕೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಂತಹ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರವೇ ಯಾವುದೇ ಒಂದು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಿರ್ಬೋದು, ಅರ್ಥಶಾಸ್ತ್ರವನ್ನು ನಿರ್ವಹಣೆ ಮಾಡೋದಿರ್ಬೋದು, ಸರ್ಕಾರವೇ ಮಾಡ್ತಿರ್ತಾರೆ. ಸರ್ಕಾರದ ಕೈಯಲ್ಲಿ ಇರುತ್ತೆ. ನಮ್ಮ ಇಡೀ ಅರ್ಥವ್ಯವಸ್ಥೆನ ಸರ್ಕಾರನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಲ್ಲಿ ಉತ್ಪಾದನಾ ಸಾಧನಗಳ ಒಡೆತನ, ನಿಯಂತ್ರಣ, ನಿರ್ವಹಣೆಯನ್ನು ಸರ್ಕಾರವೇ ಮಾಡ್ತಿರುತ್ತೆ. ಇಲ್ಲಿ ಸರ್ಕಾರದ ಇಂಟೆನ್ಷನ್ ಏನಂದರೆ ಜನರಿಗೆ ಒಳ್ಳೆಯದಾಗಬೇಕು, ಜನರ ಒಂದು ಕಲ್ಯಾಣ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮಾಜ ಬೆಳವಣಿಗೆ ಆಗಬೇಕು, ಆದಾಯದ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಹ ಒಂದು ಇಂಟೆನ್ಷನ್ ಇಟ್ಕೊಂಡು ಉತ್ಪಾದನಾ ಸಾಧನಗಳ ಒಡೆತನವನ್ನು ಸರ್ಕಾರ ಮಾಡ್ತಾ ಇರುತ್ತೆ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ. ಅದಕ್ಕೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಥರ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕಂಡು ಬರ್ತದೆ. ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಮತ್ತು ಖಾಸಗಿ ಮತ್ತು ಸಾರ್ವಜನಿಕದ ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಒಂದು ಅರ್ಥವ್ಯವಸ್ಥೆ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಒಂದು ಅತ್ಯುತ್ತಮ ಉದಾಹರಣೆ ರೀ ಮಿಶ್ರ ಅರ್ಥವ್ಯವಸ್ಥೆಗೆ. ಇಲ್ಲಿ
ಉತ್ಪಾದನಾ ಸಾಧನಗಳು ಹೊಡಿತಾ ಇದ್ದಲ್ರಿ, ಇಲ್ಲಿ ಖಾಸಗಿದು ಇರ್ತಾರೆ, ಸರ್ಕಾರದ ಕೈಯಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ನಮ್ಮಲ್ಲಿ ಪ್ರೈವೇಟ್ ಬಸ್ ಇರ್ತವೆ ರೀ, ಪ್ರೈವೇಟ್ ಬಸ್ಗಳಿದ್ದಾವೆ, ಬಸ್ಗಳಿದ್ದಾವೆ. ಆ ಬಸ್ಗಳು ಪ್ರೈವೇಟರ್ದು ಇದ್ದಾವೆ, ಗೌರ್ಮೆಂಟ್ದು ಇದ್ದಾವೆ. ಅದೇ ಥರ ಹಾಸ್ಪಿಟಲ್ಗಳಿದ್ದಾವೆ, ಹಾಸ್ಪಿಟಲ್ಗಳು ಪ್ರೈವೇಟ್ದು ಇದ್ದಾವೆ, ಗೌರ್ಮೆಂಟ್ದು ಇದ್ದಾವೆ. ಸ್ಕೂಲ್ಗಳು ಅಷ್ಟೇ, ಪ್ರೈವೇಟ್ದು ಇದ್ದಾವೆ, ಗೌರ್ಮೆಂಟ್ದು ಇದ್ದಾವೆ. ಸೊ ಇಂತಹ ಒಂದು ಅರ್ಥವ್ಯವಸ್ಥೆ ಏನು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಏನು ನಡೀತಿರ್ತಾರ, ಇಂಥ ಒಂದು ಅರ್ಥವ್ಯವಸ್ಥೆಗೆ ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ರೆಪೋ ರೇಟ್. ರೆಪೋ ರೇಟ್ ಅಂದರೆ ರೆಪೋ ದರ ಅಂತ ಕರಿತೀವಿ ಕನ್ನಡದಲ್ಲಿ. ರೆಪೋ ರೇಟ್ ಅಂದರೆ ದ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್. ಅಂದರೆ RBI ದೇಶದಲ್ಲಿರುವ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವಾಗ ವಿಧಿಸುವ ಬಡ್ಡಿ ದರಕ್ಕೆ. RBIನ ದೇಶದಲ್ಲಿ ಏನು ಬ್ಯಾಂಕ್ ಇದಾವಲ್ರಿ, ಆ ಒಂದು ಬ್ಯಾಂಕ್ಗಳಿಗೆ ಏನು ಸಾಲ ಕೊಡುತ್ತಲ್ಲ, ಆ ಸಾಲ ಕೊಟ್ಟಾಗ ಅದರ ಮೇಲೆ ಏನು ಬಡ್ಡಿಯನ್ನು ಹಾಕುತ್ತೋ ಆ ಒಂದು ಬಡ್ಡಿ ದರಕ್ಕೆ ರೆಪೋ ದರ ಅಂತ ಕರಿತೀವಿ. ಈ ರೆಪೋ ದರ ಸಾಲ ತಗೋಬೇಕಾದ್ರೆ ಬ್ಯಾಂಕ್ಗಳು ಏನು ಮಾಡ್ಬೇಕಂದ್ರೆ RBI ಹತ್ರ ಭದ್ರತಾ ಪತ್ರ, ಬಾಂಡ್, ಶ್ಯೂರಿಟಿ ಇಂಥವ್ನು ಇಟ್ಟುಬಿಟ್ಟು ಸಾಲ ತಗೋಬೇಕಾಗತ್ತೆ. ಸೊ ಇದು ಶಾರ್ಟ್ ಟರ್ಮ್ ಲೋನ್ ಆಗುತ್ತೆ. ಇಲ್ಲಿ RBI ಶಾರ್ಟ್ ಟರ್ಮು ಸಾಲವನ್ನು ಕೊಡುತ್ತೆ ರೆಪೋ ದರದಲ್ಲಿ. ಅದೇ ಥರ ಬ್ಯಾಂಕ್ ರೇಟ್ ಅಂದರೆ ಇದು ಕೂಡ ಸೇಮ್, ಏನು ರೆಪೋ ರೇಟ್ ಇದಲ್ಲ ಅದೇ ಥರ ಡೆಫಿನೇಷನ್ ಇದು ಕೂಡ ಸೇಮ್. ಬ್ಯಾಂಕ್ ರೇಟ್ ಅಂದರೆ ಕೂಡ, ಬ್ಯಾಂಕ್ ರೇಟ್ ಅಂದರೆ ಕೂಡ RBI ದೇಶದಲ್ಲಿರುವ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವಾಗ ವಿಧಿಸುವ ಬಡ್ಡಿ ದರಕ್ಕೆ ಬ್ಯಾಂಕ್ ದರ ಅಂತ ಕರಿತೀವಿ. ಬಟ್ ರೆಪೋ ದರಕ್ಕೂ ಬ್ಯಾಂಕ್ ದರಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಬ್ಯಾಂಕ್ಗಳು ಭದ್ರತಾ ಪತ್ರವನ್ನು RBI ಹತ್ರ ಇಡಂಗಿಲ್ಲ ರೀ. ಬ್ಯಾಂಕ್ ದರದಲ್ಲಿ ಏನು ಸಾಲ ತೊಗೊತಾವಲ್ಲ ಬ್ಯಾಂಕ್ಗಳು, ಅವ್ರು ಏನು ಮಾಡ್ತಾರೆ, RBI ಹತ್ರ ಭದ್ರತಾ ಪತ್ರಗಳನ್ನು ಇಟ್ಕೊಳ್ಳಲ್ಲ, ಹಾಗೆ ಸಾಲ ತೊಗೊತವೆ. ಸೊ ಹಂಗಾಗ್ಬಿಟ್ಟು RBIಗೆ ರಿಸ್ಕ್ ಹೆಚ್ಚಿರುತ್ತೆ ರೀ. ಏನು ಶ್ಯೂರಿಟಿ ಇಲ್ಲದೆ ಏನು ಸಾಲ ಕೊಡುತ್ತಲ್ಲ RBI, ಹಂಗಾಗ್ಬಿಟ್ಟು RBIಗೆ ರಿಸ್ಕ್ ಹೆಚ್ಚಾಗುತ್ತೆ. ರಿಸ್ಕ್ ಹೆಚ್ಚಾಗಿರೋದ್ರಿಂದ ಬ್ಯಾಂಕ್ ರೇಟಲ್ಲಿ ಬಡ್ಡಿ ದರವನ್ನು ಹೆಚ್ಚು ಮಾಡುತ್ತೆ RBI. ಬ್ಯಾಂಕ್ ರೇಟಲ್ಲಿ ಬಡ್ಡಿ ದರವನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ಇದು ರೆಪೋ ದರಕ್ಕೂ ಕಂಪೇರ್ ಮಾಡಿದರೆ ಲಾಂಗ್ ಟರ್ಮ್ ಲೋನ್ ಇದು, ಲಾಂಗ್ ಟರ್ಮ್ ಸಾಲವನ್ನು ಕೊಡುತ್ತೆ ಇಲ್ಲಿ ಬ್ಯಾಂಕ್ ದರದಲ್ಲಿ RBI ಕೊಡುತ್ತೆ. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಅಂದರೆ, ಇಲ್ಲಿ ರಿವರ್ಸ್ ರೆಪೋ ರೇಟ್ ದ ರೇಟ್ ಅಟ್ ವಿಚ್ RBI ಬಾರೋಸ್ ಮನಿ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್. ಅಂದರೆ RBIನೇ ಬ್ಯಾಂಕುಗಳಿಂದ, ವಾಣಿಜ್ಯ ಬ್ಯಾಂಕುಗಳಿಂದ ಏನು ಸಾಲ ತಗೊಳ್ತಾವ ವಾಪಸ, ಅದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. RBI ಯಾಕೆ ಸಾಲ ತಗೊಳುತ್ತೆ ಬ್ಯಾಂಕುಗಳಿಂದ ಅಂದರೆ, ಹಣದುಬ್ಬರ ಏನಾದರೂ ಹಣದುಬ್ಬರ ಆದಾಗ ಬ್ಯಾಂಕುಗಳ ಹತ್ರ ಏನಾದರೂ, ಹಣದುಬ್ಬರ ಅಂದರೆ ಜನರ ಹತ್ರ ಹಣ ಜಾಸ್ತಿ ಇರುತ್ತೆ ಅಂತ ಅರ್ಥ. ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಹಣ ಜಾಸ್ತಿ ಇರುತ್ತೆ, ಬ್ಯಾಂಕ್ ಹತ್ರ ಹಣ ಜಾಸ್ತಿ ಇರುತ್ತೆ, ಬ್ಯಾಂಕ್ಗಳು ಜನರಿಗೆ ಹಣವನ್ನು ಜಾಸ್ತಿ ಕೊಡ್ತಾ ಇದೆ ಅಂತ ಅರ್ಥ ರೀ ಹಣದುಬ್ಬರ ಅಂದರೆ. ಸೊ ಆ ಒಂದು ಹಣದುಬ್ಬರನ್ನು ಕಂಟ್ರೋಲ್ ಮಾಡೋ ಸಂಬಂಧ ಏನು ಮಾಡುತ್ತೆ RBI, ವಾಪಸ್ ಬ್ಯಾಂಕ್ಗಳಿಂದ ವಾಪಸ್ ದುಡ್ಡನ್ನು ಪಡ್ಕೊಳ್ತವೆ. ಸೊ ಅದರ ಪಡ್ಕೊಂಡ್ಬಿಟ್ಟು ಬ್ಯಾಂಕ್ಗಳ ಹತ್ರ ಹಣವನ್ನು ಕಡಿಮೆ ಇಡುತ್ತೆ. ಹಣವನ್ನು ಕಡಿಮೆ ಇಟ್ಟಾಗ ಬ್ಯಾಂಕ್ಗಳ ಹತ್ರ ಹಣ ಕಡಿಮೆ ಉಳಿತೈತಿ, ಅವರು ಜನರಿಗೆ ಸಾಲವನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡುತ್ತೆ, ಹಣದುಬ್ಬರ ಕಂಟ್ರೋಲ್ ಆಗುತ್ತೆ. ನಾನು ನೆಕ್ಸ್ಟ್ ಹಣದುಬ್ಬರ ಮತ್ತು ಹಣದಿಳಿತ ಇದ್ದ ಒಂದು ಟಾಪಿಕ್ ಹೇಳಿದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಹಣದುಬ್ಬರ ಅಂದರೆ ಏನು, ಯಾವ ಥರ ಹಣದುಬ್ಬರದಾಗುತ್ತೆ, ಹಣದುಬ್ಬರದ ವಿಧಗಳು ಎಷ್ಟಿದ್ದಾವೆ, ಸರ್ಕಾರ ಮತ್ತು RBI ಹೆಂಗೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುತ್ತೆ, ಅದೇ ಥರ ಹಣದಿಳಿತ ಅಂದರೆ ಏನು, ಅದು ಹೆಂಗೆ ಆಗುತ್ತೆ, ಸರ್ಕಾರ ಹೆಂಗೆ ಕಂಟ್ರೋಲ್ ಮಾಡುತ್ತೆ, ಸರ್ಕಾರ ಮತ್ತು RBI ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀನಿ. ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡುವಾಗ ಹಣದುಬ್ಬರ ಮತ್ತು ಹಣದಿಳಿತದ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ರೀ. ಜಸ್ಟ್ ತಿಳ್ಕೊಳ್ಳಿ, ರಿವರ್ಸ್ ರೆಪೋ ರೇಟಲ್ಲಿ ಹಣದುಬ್ಬರ ಇದ್ದಾಗ RBI ಬ್ಯಾಂಕ್ಗಳಿಂದ ವಾಪಸ್ ಸಾಲವನ್ನು ತಗೊಳುತ್ತೆ, ದುಡ್ಡನ್ನು ವಾಪಸ್ ತಗೊಳುತ್ತೆ. ಆಮೇಲೆ ಇಲ್ಲಿ ಏನು ಮಾಡುತ್ತೆ RBI ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡನ್ನು ತಗೊಳುತ್ತೆ, ಸಾಲವನ್ನು ಇಸ್ಕೊಳ್ಳುತ್ತೆ ಕಡಿಮೆ ಬಡ್ಡಿ ದರದಲ್ಲಿ. ಯಾಕಂದರೆ ಅವ್ರ ಇಂಟೆನ್ಷನ್ ಏನು, ಬ್ಯಾಂಕ್ಗಳ ಹತ್ರ ಹಣವನ್ನು ಕಡಿಮೆ ಮಾಡೋದಿರುತ್ತೆ. ಸೊ ಹಂಗಾಗ್ಬಿಟ್ಟು RBI ಜಾಸ್ತಿದ್ದು ಬಡ್ಡಿಲಿಂದ ಸಾಲವನ್ನು ತಗೊಳ್ಳಲ್ಲ. ರಿವರ್ಸ್ ರೆಪೋ ರೇಟ್ ಯಾವಾಗಲೂ ಕಮ್ಮಿ ಇರುತ್ತೆ, ಬ್ಯಾಂಕ್ ರೇಟ್ ಮತ್ತು ರೆಪೋ ರೇಟ್ಗಿಂತ ಕಮ್ಮಿ ಇರುತ್ತೆ ರಿವರ್ಸ್ ರೆಪೋ ರೇಟ್. ನೆಕ್ಸ್ಟ್ CRR, ಕ್ಯಾಶ್ ರಿಸರ್ವ್ ರೇಷೋ, ಕಾಯ್ದಿಟ್ಟ ನಿಧಿಯ ಪ್ರಮಾಣ. ಕಾಯ್ದಿಟ್ಟ ನಿಧಿಯ ಪ್ರಮಾಣ ಅಂದರೆ ದೇಶದಲ್ಲಿರುವ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಏನು ತಾವು ಹಣವನ್ನು ಸಂಗ್ರಹಣೆ ಮಾಡ್ತಾವಲ್ರಿ, ಆ ಹಣವನ್ನು ಸಂಗ್ರಹಿಸಿದ ಹಣದ ಒಂದು ನಿರ್ದಿಷ್ಟ ಭಾಗವನ್ನು, ಏನು ಹಣವನ್ನು ಸಂಗ್ರಹ ಮಾಡ್ಕೊಳ್ತಾವೋ ಬ್ಯಾಂಕ್ಗಳು, ಆ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ನಗದು ರೂಪದಲ್ಲಿ RBI ಹತ್ರ ಇಡಬೇಕಾಗುತ್ತೆ, ಕಂಪಲ್ಸರಿ ಇಡಬೇಕಾಗುತ್ತೆ ಬ್ಯಾಂಕ್ಗಳು. ಅದಕ್ಕೆ CRR ಅಂತ ಕರಿತೀವಿ, ಕಾಯ್ದಿಟ್ಟ ನಿಧಿಯ ಪ್ರಮಾಣ ಅಂತ ಕರಿತೀವಿ. ಇದನ್ನು ಹಣದುಬ್ಬರ ಇದ್ದಾಗ RBI ಹೆಚ್ಚು ಮಾಡಿಬಿಡುತ್ತೆ ರೀ. ಹಣದುಬ್ಬರ ಇದ್ದಾಗ CRRನ ಹೆಚ್ಚು ಮಾಡಿಬಿಡುತ್ತೆ. ಹೆಚ್ಚು ಮಾಡಿದಾಗ ಏನಾಗುತ್ತೆ ರೀ, ಬ್ಯಾಂಕ್ಗಳ ಹತ್ರ ಹಣ ಕಮ್ಮಿ ಉಳಿತೈತಿ. ಅಂದರೆ ಹೆಚ್ಚು ಮಾಡಿದಾಗ
ಬ್ಯಾಂಕ್ಗಳು ಏನು ಮಾಡಬೇಕಾಗತ್ತೆ, ಹಣವನ್ನು ಜಾಸ್ತಿ RBI ಹತ್ರ ಇಡಬೇಕಾಗತ್ತೆ. ಸೊ RBI ಹತ್ರ ಹಣವನ್ನು ಜಾಸ್ತಿ ಇಟ್ಟಾಗ ಬ್ಯಾಂಕ್ಗಳ ಹತ್ರ ಹಣ ಕಮ್ಮಿ ಉಳಿತೈತಿ. ಹಣ ಬ್ಯಾಂಕ್ಗಳ ಹತ್ರ ಕಮ್ಮಿ ಉಳಿದಾಗ ಆ ಬ್ಯಾಂಕ್ಗಳು ಏನು ಮಾಡ್ತವೆ, ಜನರಿಗೆ ಕಮ್ಮಿ ಹಣವನ್ನು ಕೊಡಬೇಕಾಗತ್ತೆ. ಸೊ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಸರ್ಕ್ಯುಲೇಟ್ ಕಡಿಮೆ ಆಗುತ್ತೆ, ಹಣದ ಸರ್ಕ್ಯುಲೇಟ್ ಕಮ್ಮಿ ಆಗುತ್ತೆ. ಸೊ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋ ಸಂಬಂಧ RBI CRR ಹೆಚ್ಚು ಮಾಡುತ್ತೆ. ಹಣದಳಿತ ಇದ್ದಾಗ CRRನ ಕಮ್ಮಿ ಮಾಡಿಬಿಡುತ್ತೆ. ಅದೇ ಥರ SLR ಅಂದರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷೋ, ಶಾಸನಬದ್ಧ ದ್ರವ್ಯತೆ ಪ್ರಮಾಣ ಅಂತ ಕರಿತೀವಿ ಕನ್ನಡದಲ್ಲಿ. ಇಲ್ಲಿ ಏನು ಮಾಡ್ತವೆ ಬ್ಯಾಂಕ್ಗಳು, ಹಣವನ್ನು ಸುಲಭ ರೂಪಕ್ಕೆ ಪರಿವರ್ತಿಸಬಹುದಾದ ಸರ್ಕಾರಿ ಭದ್ರತಾ ಪತ್ರಗಳು ಮತ್ತು ಚಿನ್ನ, ಈ ಒಂದು ರೂಪದಲ್ಲಿ ಬ್ಯಾಂಕ್ಗಳು ತಮ್ಮ ಹತ್ರ ಹಣವನ್ನು ಇಟ್ಕೋಬೇಕಾಗುತ್ತೆ. ಹಣವನ್ನು ಸುಲಭ ರೂಪಕ್ಕೆ ಪರಿವರ್ತಿಸಬಹುದಾದ ಚಿನ್ನ ಮತ್ತು ಸರ್ಕಾರಿ ಭದ್ರತಾ ಪತ್ರಗಳನ್ನು ಬ್ಯಾಂಕ್ಗಳು ತಮ್ಮ ಹತ್ರ ಇಟ್ಕೋಬೇಕಾಗತ್ತೆ. CLR ಅಂದರೆ ಅವೇನು ತಮ್ಮಲ್ಲಿ ಇಟ್ಕೊತಾವಲ್ಲ ಅದಕ್ಕೆ CLR ಅಂತ ಕರಿತೀವಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷೋ ಅಂತ ಕರಿತೀವಿ. ಇದು ಕೂಡ ಸೇಮ್, ಹಣದುಬ್ಬರ ಇದ್ದಾಗ ಹೆಚ್ಚು ಮಾಡುತ್ತೆ, ಹಣದಳಿತ ಇದ್ದಾಗ ಕಮ್ಮಿ ಮಾಡುತ್ತೆ. ಹೆಚ್ಚು ಮಾಡಿಬಿಟ್ರೆ ಏನು ಮಾಡಬೇಕು, ಬ್ಯಾಂಕ್ಗಳು ನಿರ್ದಿಷ್ಟ ಒಂದು ಪ್ರಮಾಣದ ಚಿನ್ನ ಮತ್ತು ಸರ್ಕಾರಿ ಭದ್ರತಾ ಪತ್ರವನ್ನು ಅವು ತಮ್ಮಲ್ಲೇ ಇಟ್ಕೋಬೇಕಾಗತ್ತೆ. ಸೊ ಇಟ್ಕೊಂಡಾಗ ಅವ್ರ ಹತ್ರ ಕಮ್ಮಿ ಉಳಿತವೆ, ಅವ್ರ ಹತ್ರ ಹಣ ಕಮ್ಮಿ ಉಳಿತೈತಿ. ಸೊ ಕಮ್ಮಿ ಉಳಿದಾಗ ಜನರಿಗೂ ಕೂಡ ಅವರು ಕಮ್ಮಿ ಹಣವನ್ನು ಕೊಡಬೇಕಾಗುತ್ತೆ ಹಣದುಬ್ಬರ ಇದ್ದಾಗ. ಸೊ ಆ ಥರ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋ ಸಂಬಂಧ RBI ಇಂಥ ಒಂದು ಟೂಲ್ಸ್ನ ಯೂಸ್ ಮಾಡುತ್ತೆ. ಥ್ಯಾಂಕ್ ಯು.